ಜಿಲ್ಲೆಯಲ್ಲಿ ಇವತ್ತು ನಿನ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ನಡೀತಾ ಇತ್ತು. ಆ ಮೆರವಣಿಗೆ ಮೇಲೆ ಮುಸ್ಲಿಂ ಮತಾಂಧರು ಕಲ್ಲು ತೂರಾಟ ಮಾಡಿ ಶಿವಾಜಿ ಪ್ರತಿಮೆಗೆ, ಆ ಕಟೌಟ್ಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ಇಡೀ ರಾಜ್ಯದಲ್ಲಿ ಉದ್ವಿಗ್ನಗೊಂಡಿದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಹಿಂದೂ ಧರ್ಮದ ಸಂಘಟನೆಗೆ, ಉದ್ಧಾರಕ್ಕೆ ಕೆಲಸ ಮಾಡಿದಂಥವರು. ವಿಶೇಷವಾಗಿ ಮರಾಠ ಜನಾಂಗ ಶಿವಾಜಿಯನ್ನು ದೇವರ ರೀತಿ ಪೂಜೆ ಮಾಡ್ತಾರೆ. ಆದರೆ ಶಿವಾಜಿ ಇಡೀ ಹಿಂದೂ ಸಮುದಾಯಕ್ಕೆ ಒಂದು ಸಂಕೇತ. ಅಂಥ ಒಂದು ಮೆರವಣಿಗೆ ಮೇಲೆ ಈ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿ, ಪೊಲೀಸರ ಮೇಲೆ ಹಲ್ಲೆ ಮಾಡಿ, SP ಮೇಲೆ ಕಲ್ಲು ತೂರಾಟ ಮಾಡಿ ಗಾಯ ಆಗಿರೋವಂಥದ್ದು, ಇವೆಲ್ಲನೂ ಕೂಡ ಪೂರ್ವ ನಿಯೋಜಿತ. ಇದೇನು ಮೊದಲಲ್ಲ. ಗಣೇಶ ಮೆರವಣಿಗೆ ಮೇಲೂ ಮಂಡ್ಯದಲ್ಲಿ ಕಲ್ಲು ತೂರಾಟ ಮಾಡಿದ್ರು. ಹನುಮ ಮಾಲಾಧಾರಿಗಳ ಮೇಲೂ ಕಲ್ಲು ತೂರಾಟ ಮಾಡಿದ್ದಾರೆ. ಶ್ರೀರಾಮನ ಕಟೌಟ್ರನ್ನು ಕೂಡ ಹರಿದು ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಇದೆ. ಈ ಥರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಮುಸ್ಲಿಂ ಭಯೋತ್ಪಾದಕರಿಗೆ, ಮುಸ್ಲಿಂ ಮೂಲಭೂತವಾದಿಗಳಿಗೆ ಹಬ್ಬ ಆಗ್ಬಿಟ್ಟಿದೆ. ಯಾಕಂದರೆ ಕಾಂಗ್ರೆಸ್ ಅವರು ಹೇಳಿದ್ದಾರೆ, ಯಾವುದೇ ಮುಸ್ಲಿಮರ ಮೇಲೆ ಕೇಸ್ ಹಾಕಬೇಡಿ, ಅವರೆಲ್ಲ ನಮ್ಮ ಬಂಧುಗಳು. ಕುಕ್ಕರ್ ಬ್ಲಾಸ್ಟ್ ಮಾಡಿದಂಥ ಮುಸ್ಲಿಂ ಏನಿದ್ದಾನೆ ಅವನು ನಮ್ಮ ಬಂಧು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರು ಕೂಡ ನಮ್ಮ ಬಂಧುಗಳು. ಅದಕ್ಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಬೇಡ ಅಂತ ಹೇಳಿರೋದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಇವತ್ತು ಯಾವುದೇ ಹಿಂದೂ ಹಬ್ಬ ಇರಲಿ, ಈ ಥರದ ಒಂದು ಘಟನೆ ನಡೀತಾ ಇದೆ. ಇವತ್ತು ಈ ಚಳುವಳಿ ಎಲ್ಲಿಗೆ ಹಬ್ಬುತ್ತೋ ಗೊತ್ತಿಲ್ಲ. ಇದು ಬಾಗಲಕೋಟೆಯಿಂದ ಬೆಳಗಾವಿಗೂ ಹಬ್ಬೋದು, ಕಲಬುರಗಿಗೂ ಹಬ್ಬೋದು, ಬೆಂಗಳೂರಿಗೂ ಹಬ್ಬೋದು. ಶಿವಾಜಿ ಆ್ಯಕ್ಚುಲಿ ಕರ್ನಾಟಕದವರು. ಅವ್ರ ತಂದೆ ಇದೆ ಗವಿಗಂಗಾಧರೇಶ್ವರ ಇದೆಯಲ್ಲ, ದೇವಸ್ಥಾನ ಕಟ್ಟಿದವರು ಅವರೇ. ಅವ್ರ ಪೂರ್ವಜರು, ಅವ್ರ ತಂದೆ ಇಲ್ಲೇ ಇದ್ದಿದ್ದು, ಸಾಮಂತರಾಗಿ ಇಲ್ಲೇ ಇದ್ದಿದ್ದವರು. ಒಂದು ರೀತಿ ಕರ್ನಾಟಕದವರು ಶಿವಾಜಿ. ಅಂಥ ಶಿವಾಜಿ ಮೇಲೆ, ಅವ್ರ ಮೆರವಣಿಗೆ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಇದು ನೇರ ಹೊಣೆಯನ್ನು ಕಾಂಗ್ರೆಸ್ ಅವರು ಹೊರಬೇಕು. ಇವ್ರ ಕಿತಾಪತಿ ಇಲ್ದಿರ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಇವ್ರ ಕಿತಾಪತಿಯಿಂದನೇ ಇಷ್ಟೆಲ್ಲ ಘಟನೆ ಆಗಿರೋದು.